ಎಂಟು ಜನ ಯಾರ್ಯಾರು 8 ಜನ ತಗೊಳ್ತದ ನೀವ್ ಯಾರು ಮಾಡ್ತಾ ಇಲ್ಲ. ನೀವು ಅಷ್ಟೇ, ನೀವು ಕುಡಿಯೋ ನೀರು ಬಿಡೋದಿಲ್ಲ, ಆ ನೀರು ಬಿಡ್ತೀವಿ, ಅವನ್ನೇ ಇಲ್ಲ. ಎರಡು ನೀವು ಬಂದ್ ಮಾಡಿದ್ಮೇಲೆ ಎರಡು ನೀನೇ ಮಾಡ್ಕೊಬೇಕು. ಬೇರೆ ಟೈಮಲ್ಲಿ ಅವಾಗ ಗಬ್ಬಡಿತಾ ಇರ್ತದೆ. ಒಂದ್ ಕಡೆ ಹಾಸ್ಪಿಟ್ರೆ, ಒಂದ್ ಕಡೆ ಸ್ಕೂಲ್ ಇದೆ, ಯಾರು ಬರೋದೇ ಇಲ್ಲ, ಕ್ಲೀನ್ ಮಾಡೋದು ಇಲ್ಲ. ಕಸ ಎತ್ತಾಕ್ಬಿಟ್ಟು ಹೋದ್ರೆ ಎಷ್ಟು ಗಬ್ಬು ವಾಸನೆ ಬರ್ತಾ ಇರುತ್ತೆ. ಅದು ಬ್ಲೀಚಿಂಗ್ ಪೌಡರ್ ಹಾಕ್ಬೇಕಂತ ಗೊತ್ತಾಗೋದಿಲ್ವಾ? ಅವ್ರ ಮೇಸ್ತ್ರಿಗಳ ಕೈಲಿ ಕೆಲಸ ಮಾಡಿಸ್ಬಾರ್ದು, ಮೇಸ್ತ್ರಿನೂ ಬರೋದಿಲ್ಲ. ಯಾರು ಮಾಡ್ತಾರೆ? ನಾವಿದ್ರೆ ಕೆಲಸ ಮಾಡ್ತಾರೆ, ಇದ್ರೆ ಕೆಲಸನೇ ಮಾಡೋದು. ಒಂದು ವಾರ್ಡ್ ಒಂದು ರೌಂಡ್ ಎಷ್ಟೋ ಗೊತ್ತಾಗ್ಬೋದು. ನಾನು ಹೇಳಿ ಸರ್, 2 ವೀಲರ್ ಓಡಾಡ್ರಿ ಸಾಕು ನೀವು ಅಂತ ಸರ್. ನಿಮ್ಗೆ ಹೇಳಿಲ್ಲ ಮತ್ತೆ ಹೇಳಿ ಸರ್, ಬರೀ ಹೇಳಿ ನಾವು ಅದನ್ನೇನದು ಮಾಡಿ ಸರ್. ಅದನ್ನ ಗುಡ್ಡೆ ಮತ್ತೆ ನೀವು ಮಾಡಿಸಿದ್ರಲ್ಲ, ಅದನ್ನ ನೆಕ್ಸ್ಟ್ ಡೇ ಗುಡ್ಡೆ ಹೆಚ್ಚಕ್ಕೂ ಮತ್ತೆ ಮೇಡಮ್ ನಾನು ಹೇಳ್ಬೇಕಾಗಿತ್ತು. ನಾನು ಹೇಳ್ತಾ 3 ಡೇಸ್ ಆದ್ಮೇಲೆ ಮತ್ತೆ ಮಾಡಿದ್ದಾರೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಯಾರಾದ್ರೂ ಚರಂಡಿ ಬಿಟ್ಟಿದ್ರೆ ಅವ್ರನ್ನೇನ್ ಕರ್ಕೊಂಡ್ ಬಂದು ಇಲ್ಲಿ ನಿಲ್ಸೋರ್ಗು ಅಷ್ಟೇ ಪೊಲೀಸ್ ಸ್ಟೇಷನ್ ವರ್ಗು ಕಲಿಸ್ತೀರಾ. ದೊಡ್ಡ ದೊಡ್ಡ ಚೌಡ್ರಿಗಳು ತಗೊಂಡ್ಬಂದು ಇದಕ್ ಬಿಟ್ಟಿದ್ದಾರೆ ಸರ್ ರಾಜಕಾಲುವೆಗೆ. ಮೀಟಿಂಗ್ ಮುಗಿದ ಎಷ್ಟು ದಿನ? 2 ತಿಂಗಳಾಯ್ತು. ಶ್ರೀದೇವಿ ಪ್ಯಾಲೇಸ್ ಮತ್ತೆ ಆ ಲೈನ್ ಅಲ್ಲಿ ಇರೋರೆಲ್ಲ ತಂದು ಮೇನ್ ರೋಡ್ ಬಿಟ್ಟಿದ್ದಾರೆ. ಮ್ಯಾಂಗೋಲ್ಗೆ ಹೋಗ್ತಾ ಇದೆ ಸರ್. ಈಗ ನೀರು ಅದೇ ರೋಡಲ್ಲಿ ನೀರು ಹಾಕೊಂಡು ಹೋಗುತ್ತೆ. ಎಲ್ಲ ಹಂಗೆ ಇರುತ್ತೆ. ಅದು ಒಣ ಕಸ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಬಂದರೆ ಸ್ಕೂಲ್ ಇದೆ, ಅಲ್ಲಿ ಮಕ್ಕಳೆಲ್ಲ ಹಿಂಸೆ ಪಡ್ತಾ ಇದ್ದಾರೆ. ಅವರೆಲ್ಲ ಟೀಚರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹತ್ರ, ಥರ ಕ್ಲೀನ್ ಮಾಡಿಸಿ ನೀವು ಅಂತ. ಒಬ್ಬರು 3 ಜನ ಮನೆಗೆ ಬಂದು ಕೇಳ್ತಾ ಇದ್ದಾರೆ. ಅಕ್ಕಪಕ್ಕ ಇರೋರೆಲ್ಲ ಕೇಳ್ತಾ ಇದ್ದಾರೆ, ಏನು ಅದಕ್ಕೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ. ಎಲ್ಲಿರೋರು ಬಂದು ಹಾಕ್ಬಿಟ್ಟು ನಾನು ತುಂಬಾ ಸತಿ ನೋಡ್ತಾ ಇದ್ದೀನಿ. ಅಲ್ಗೂ ನಿಲ್ಸ್ಬಿಟ್ಟು ಕೂಡ ಕೇಳಿದ್ದೀನಿ ನಾವು. ಸಿಸಿ ಕ್ಯಾಮ್ರಾ ಹಾಕ್ಬಿಡಿ, ಒಳ್ಳೆಯದು. ರಿಕ್ವೆಸ್ಟ್ ಮಾಡ್ಕೊಂತಾರೆ ಸರ್. ಆ ಕಡೆ ಎಲ್ಲ ಸ್ಕೂಲ್ ಇದೆ, ಆ ಕಡೆ ಎಲ್ಲ ಇದೆ. ಎಲ್ಲ ರೋಡಿಗೆ ಬಂದ್ಬಿಡುತ್ತೆ. ಎತ್ಕೊಂಡು ಹೋಗ್ತಾರೆ 2 ಡೇಸ್ಗೆಲ್ಲ. ಅದನ್ನ ಮತ್ತೆ ಇಮಿಡಿಯೇಟ್ ಹಾಕ್ತಾರೆ. ವಾಲಕ್ಲ ಹಿಡಿಯೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಇಟ್ಕೊಂಡು ಸಂಬಳ ಬಂದು ಕೇಳಕ್ ಹೋದ್ರೆ ಯಾರು ಒಪ್ಪೋದಿಲ್ಲ. ನಾವು ಇವಾಗ ನೀವು ಪರವಾಗಿ ನಾವು ಮಾತಾಡ್ಬೇಕು, ನೀವು ಹಂಗೆ ಕೆಲಸ ಮಾಡಿರ್ಬೇಕು. ಅಲ್ಲ ರೀ, 31 ವಾರ್ಡಿಗೆ 29 ಜನ ಇದ್ದೀರಾ. ಒಂದು ವಾರ್ಡ್, ನನ್ನ ವಾರ್ಡ್ ಒಬ್ಬನೇ ವಾಟರ್ ಮ್ಯಾನ್ ಬಿಡ್ತಾನೆ. ಮಿಕ್ಕಿದವ್ರು ಎಲ್ಲ ಹೋಗ್ತೀರಾ ನೀವು? ಒಂದೊಂದು ವಾರ್ಡ್ 2 ಇದ್ದಾರೆ, ಎಲ್ಲಿದ್ದೀರಾ ಮಿಕ್ಕಿರೋಲ್ಲ? ಸರ್ ಇವಾಗ ಏನಾಗಿದೆ ಅಂತಂದ್ರೆ ವಾರ್ಡ್ ವಿಂಗಡಣೆ ಮಾಡುವಾಗ ಏನು ಮಾಡಿದ್ರೆ ಒಂದೇ ವಾರ್ಡಲ್ಲಿ 3 ವಾರ್ಡ್ ಮಿಕ್ಸ್ ಆಗಿದೆ. 24ನೇ ವಾರ್ಡ್ ಅಲ್ಲ ವಾರ್ಡ್ ನಂಬರ್ ಬ್ಲಾಕ್ ಫಸ್ಟ್ ಜಾಗಗಳಿಗಿತ್ತು ಮುಂಚೆ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಈಗ ಅದು ಭಾಳಷ್ಟು ಜಾಸ್ತಿ ಆಗ್ತಾಯಿದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಒಂದು ನಾನು ಹೇಳ್ತೀನಿ, ಒಂದು ಎರಡನೇದು ಈಗ ಜನಕ್ಕೂ ಅರಿವಿರಬೇಕು. ಯಾಕಂದರೆ ಇವತ್ತು ಚಿಕ್ಕ ಮಕ್ಕಳಿಗೆ ಕಲಿಸ್ತಾರೆ ಗುಡ್ಡೆಗೆ. ಯೂತ್ಸು ಏನು ರೂಮ್ಗಳಲ್ಲಿ ಇರ್ತಾರೆ, ಅವರು ಕೆಲಸಕ್ಕೆ ಬರ್ತಾರೋ ಇಲ್ಲ ಬೇರೆ ವಿದ್ಯಾಭ್ಯಾಸ ಮಾಡೋಕೆ ಬರ್ತಾರೋ ಗೊತ್ತಿಲ್ಲ. ಅವ್ರ ಸಮೇತ ರಾತ್ರಿ ಬಂದ್ಬಿಟ್ಟು ಎತ್ತಾಕ್ ಹೋಗ್ಬಿಡ್ತಾರೆ. ಅದಕ್ಕೆ ಜನಕ್ಕೂ ಅರಿವಿರಬೇಕು. ಅದ ನಂತರ ತಾವೇನು ಎಲ್ಚಿಸ್ಬಿಟ್ಟಿದ್ದೀರಾ, ಬೆಳಿಗ್ಗೆ ಹೊತ್ತು 8 ಲೇಡೀಸ್ ಇದ್ದಿರ್ತಾವೆ, 9 ಗಂಟೆಗೆ ಬನ್ನಿ. ಆ್ಯಕ್ಚುಲಿ ಹೆಡ್ಕ್ವಾರ್ಟರ್ಸಲ್ಲಿ ಇರಬೇಕು, ಬೇಡ 9 ಗಂಟೆಗೆ ಬನ್ನಿ. ಬಂದು ಲೇಡೀಸ್ ಇದ್ದಾರೆ, ನೀವೆಲ್ಲ ಏನು ವಾರ್ಡ್ಗಳಿದೆ 31 ವಾರ್ಡ್ ಕೊಟ್ಬಿಟ್ರೆ ನಾನು ಮಾತಾಡೋದು ಏನು ಮಾಡಿಸಿದೆ ಆ ವಾರ್ಡ್ಗಳಲ್ಲಿ ಓಡಾಡ್ಬೇಕು. ಬೆಳಿಗ್ಗೆ ಓಡಾಡಿದ ಮೇಲಕ್ಕೆ ನಿಮ್ಗೆ ಸ್ವಲ್ಪ ಅವೇರ್ನೆಸ್ ನಿಮಗೂ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಗುಡ್ಡೆಗಳಿದೆ, ಎಲ್ಲೆಲ್ಲಿ ನಮ್ಮ ಮೇಸ್ತ್ರಿ ಕೆಲಸ ಮಾಡ್ತಾರೆ. ನಿಮ್ಮ ಮೇಸ್ತ್ರಿಗಳೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಒಬ್ಬ ಮೇಸ್ತ್ರಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನು ಇಡ್ತಾ ನಿಮಗಿಲ್ಲ ಅಲ್ಲ. ನಾನು ಹೇಳ್ತೀನಿ ಕೇಳಿ, ನನ್ನ ವಾರ್ಡಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ನನ್ನ ವಾರ್ಡ್ ಕತೆ ಬಿಡಿ, ನಾನು ಊರು ವಿಚಾರದಲ್ಲಿ ಮಾತಾಡ್ತಾ ಇರೋದು. ನೀವು ಹೆಡ್ಕ್ವಾರ್ಟರ್ಸಲ್ಲಿ ಇರೋಲ್ಲ, ಆದರೂ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೆಸರು ಅಬ್ಜೆಕ್ಷನ್ ಮಾಡೋದು ನಾನು ಹೇಳ್ತಾ ಇದ್ದೀನಿ. ನೀವು 8-9 ಗಂಟೆಗೆ ಬನ್ನಿ. ಬಂದು ಎಲ್ಲ ವಾರ್ಡಲ್ಲಿ ಯಾವ ಮೇಸ್ತ್ರಿ ನೋಡಿ. ಅವರು ಭಯ ಇರುತ್ತೆ, ಕೆಲಸ ಮಾಡೋಂಥ ಮೇಸ್ತ್ರಿ ಇರ್ತಾರೆ, ಭಯ ಇರುತ್ತೆ. ಅಧಿಕಾರಿಗಳು ಬರ್ತಾರಪ್ಪ, ನಮ್ಮ ಅಧಿಕಾರಿಗಳು ಸದಸ್ಯರು ಬರ್ತಾರಪ್ಪ. ಯಾಕೆಂದ್ರೆ ಇದು ಊರು ವಿಚಾರದಲ್ಲಿ ಎಲ್ತಿಸ್ಬಾರ್ದು ಜವಾಬ್ದಾರಿ, ಕಮಿಷನರ್ ಜವಾಬ್ದಾರಿ. ನೀವು ಬೆಳಗ್ಗೆ ಎದ್ಬಿಟ್ಟು ಕೆಲಸ ಮಾಡಬೇಕು. ನಿಮ್ಮನ್ನು ನೋಡಿ ಭಯ ಪಡ್ತಾರೆ ಮೇಸ್ತ್ರಿಗಳು, ಅವ್ರು ನೋಡಿ ಪೌರಕಾರ್ಮಿಕರು ಭಯ ಪಡ್ತಾರೆ. ನೀವೇನು ಮಾಡಲಿಲ್ಲ ಅಂದರೆ
ಮೇಸ್ತ್ರಿ ಪಾಡು ಮೇಸ್ತ್ರಿ ಕೆಲಸ, ನಿಮ್ಮ ಪಾಡು ನಿಮ್ಮ ಕೆಲಸ, ಪೌರಕಾರರ ಕೆಲಸ ಅವ್ರ ಕೆಲಸ. ಕೊನೆಗೆ ಏನಾಗುತ್ತೆ, ಜನಪ್ರತಿನಿಧಿಗಳು ನಾವು ಇರ್ತಿರಲ್ಲ, ನಮಗೆ ಹೇಳ್ತಾರೆ, ನಾವು ನಿಮ್ಗೆ ಹೇಳ್ಬೇಕು. ನಾವು ಹೇಳಿದಾಗೂ ನೀವು 10ಕ್ಕೆ 2 3 ರೆಸ್ಪಾನ್ಸ್, ಇನ್ನು 7 0. ಇದಕ್ಕೆ ಕಾರಣ ಏನು ಅಂದರೆ ನೀವುಗಳೇ ಕಾರಣ. ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಮೀಟಿಂಗ್ ಕರಿಬೇಕು. ಮೇಸ್ತ್ರಿಗಳು ಇಡ್ಕೊಬೇಕು. ಇಟ್ಕೊಂಡಾಗ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಇದೆಲ್ಲ ಸೃಷ್ಟಿ ಆಗ ಇದು ಕ್ರಿಯೇಟ್ ಇದು ಬೇಡ, ಯಾವುದೋ ಬೇಡ. ಅದಕ್ಕೆ ನೀವು ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಬೇಸಿಕ್ ಮೀಟಿಂಗ್ ಮಾಡಿ ನೀವು ವಾರ್ಡಲ್ಲಿ ಓಡಾಡ್ರಿ. ಭಯ ಭಕ್ತಿ ಇರುತ್ತೆ, ಕೆಲಸ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ. ಯಾರು ಜನಪ್ರತಿನಿಧಿಗಳು ಅಂತಿರ್ತಾರೆ ಅವ್ರಿಗೂ